ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ಡೇ 3 ಇನ್ ಗೋವಾ. ನಾವಿವತ್ತು ಹೋಗ್ತಾ ಇರೋದು ದೂದ್ಸಾಗರ್ಗೆ. ನಾನು ಇವತ್ತು ಕೂಡ ಪ್ಯಾಕೇಜ್ನ ಬುಕ್ ಮಾಡಿದ್ದೀನಿ. ಈ ಟ್ರಾನ್ಸ್ಪೋರ್ಟ್ ಅವ್ರು ಏನು ಹೇಳಿದರು ಅಂದರೆ, ನಮ್ಮ ಪ್ಲೇಸಿಂದ ದೂದ್ಸಾಗರ್ 80 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. ಬಟ್ ನಾನು ಇವಾಗ ಗೂಗಲಲ್ಲಿ ಚೆಕ್ ಮಾಡ್ತಿದ್ರೆ ತುಂಬಾ ಡಿಫ್ರೆಂಟ್ ಆದಂಥ ಕಿಲೋಮೀಟರ್ಸ್ನ ತೋರಿಸ್ತಾ ಇದೆ. ಬಟ್ ಎನಿವೇಸ್, ಇಟ್ ಡಸಂಟ್ ಮ್ಯಾಟರ್. ನಾವು ಹೋಗ್ತಿರೋದು ಪ್ಯಾಕೇಜಲ್ಲಿರೋದ್ರಿಂದ ಅವ್ರು ಎಷ್ಟು ದೂರ ಆದರೂ ಕರ್ಕೊಂಡು ಹೋಗಲಿ, ನಮಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನಾದರೂ ಈ ಥರ ಫ್ಯಾಮಿಲಿ ಜೊತೆಗೆ ಹೋಗಿದ್ದೀನಿ ಅಥವಾ ನಿಮ್ಮ ಓನ್ ವೆಹಿಕಲ್ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಈ ಥರ ಪ್ಯಾಕೇಜ್ನ ತೊಗೊಂಡು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಈ ಒಂದು ನೀವು ನಿಮ್ಮ ಓನ್ ವೆಹಿಕಲ್ ತೊಗೊಂಡು ಹೋಗಿದ್ರು ನಿಮ್ಮ ಈ ಹೋಟೆಲ್ ಅಥವಾ ನೀವೆಲ್ಲಿ ಉಳ್ಕೊಂಡಿರ್ತಾರೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಥರ ಪ್ಯಾಕೇಜ್ನ ತೊಗೊಂಡೋಗಿ ನಿಜವಾಗ್ಲೂ ವರ್ತ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ 1600 ರುಪೀಸ್ ಪರ್ ಹೆಡ್ ನಮಗೆ ಚಾರ್ಜಸ್ ಆಯಿತು, ಇನ್ಕ್ಲೂಡಿಂಗ್ ನಮ್ಮ ಟ್ರಾವೆಲ್ ಆ್ಯಂಡ್ ಲಂಚ್. ಬಫೆ ಇರುತ್ತೆ ಲಂಚಲ್ಲಿ, ಬಟ್ ಬ್ರೇಕ್ಫಾಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನೇನು ನೀವು ಸಪ್ರೇಟಾಗಿ ಹೋದರೆ ಏನೇನು ನೀವು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ಬೋದು, ಆನ್ ದಿ ವೇ ಇಲ್ಲಿ ನಿಲ್ಲಿಸ್ತಾರೆ. ಏನಾದರೂ ಬ್ರೇಕ್ಫಾಸ್ಟ್ ತೊಗೊಂಡು ಹೋಗಿದ್ರೆ ಅಥವಾ ನೀವೇನ ತಿನ್ಕೊಂಡು ಹೋಗಿದರೆ ಇಟ್ಸ್ ಬೆಟರ್. ಅದರ್ವೈಸ್ ಜಸ್ಟ್ ಒಂದು ಇಡ್ಲಿ ವಡೆನೂ ಇಲ್ಲ, ಜಸ್ಟ್ ಒಂದು 2 ಇಡ್ಲಿಗೆ 60 ರುಪೀಸ್ ಆ್ಯಂಡ್ ದಿಸ್ ವಡಾ ಪಾವ್ ಇಸ್ ಅಗೇನ್ 60 ರುಪೀಸ್. ಈ ಥರ ತುಂಬಾ ಕಾಸ್ಟ್ಲಿ ಇತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬ ವರ್ಸ್ಟ್ ಇತ್ತು. ಜಸ್ಟ್ ಒಂದು ಮ್ಯಾಗಿಗೆ 50 ರೂಪಾಯಿ ಈ ಥರ ಎಲ್ಲ ಇತ್ತು. ಚೆನ್ನಾಗಿರಲಿಲ್ಲ. ಬಟ್ ಎನಿವೇಸ್ ಟೂರಿಸ್ಟ್ ಪ್ಲೇಸ್ ಅಂದ್ರೇ ಈ ಥರ ಏನು ಮಾಡೋಕ್ಕಾಗಲ್ಲ. ನಾವು ಹೋಗಿದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಏನು ಗೋವಾಯಿಂದ ದೂದ್ಸಾಗರ್ ಇದೆ ಅಲ್ಲಿವರೆಗೂ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಇಲ್ಲಿ ಜೀಪ್ ಇರುತ್ತೆ. ಈ ಜೀಪಲ್ಲೂ ಅಷ್ಟೇ ನೀವು ಸಪ್ರೇಟಾಗಿ ನೀವು ಹೋಗ್ತೀನಿ ಅಂತ ಹೇಳಿದ್ರೆ ಪರ್ ಹೆಡ್ 200-300 ರುಪೀಸು ಚಾರ್ಜ್ ಮಾಡ್ತಾರೆ. ಸೊ ಇದು ಕೂಡ ಆ 1600ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ಇದು ವರ್ತ್ ಅಲ್ವಾ. ಅಲ್ಲಿಂದ ನಾವು ಇಲ್ಲಿವರೆಗೂ ಬರೋದು ಆ್ಯಂಡ್ ಊಟ, ನಾವು ಇಲ್ಲಿ ಗೋವಾದಲ್ಲಿ ಸಪ್ರೇಟಾಗಿ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ. ಎಲ್ಲ ಕಡೆಯೂ ಅಷ್ಟೇ. ಎನಿ ನೀವು ಟೂರಿಸ್ಟ್ ಪ್ಲೇಸ್ಗೆ ಹೋದರೆ ಈ ಥರ ಊಟದಲ್ಲೇ ನಮಗೆ ತುಂಬ ಜಾಸ್ತಿ ಖರ್ಚಾಗೋದು. ಸೊ ಹಾಗಾಗಿ ನೀವು ಪ್ಯಾಕೇಜ್ ತೊಗೊಂಡ್ರೆ ನಿಮ್ಮ ಹೋಲ್ ಡೇ ಆರಾಮಾಗಿ ಸ್ಪೆಂಡ್ ಆಗುತ್ತೆ. ಎಕ್ಸ್ಟ್ರಾ 1 ರೂಪಾಯಿನೂ ಖರ್ಚು ಮಾಡೋ ಅವಶ್ಯಕತೆ ಇರೋಲ್ಲ. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ, ಸಣ್ಣದಾಗಿ ಒಂದು ನದಿ ಥರ ಇತ್ತು. ನದಿ ಅಂದರೆ ಕೆನಲ್ ಥರ ಏನೋ ಇತ್ತು. ಅಂದರೆ ಈ ದೂದ್ಸಾಗರಿಂದ ನೀರು ಏನು ಬರುತ್ತೆ ಅದೆಲ್ಲ ಹೋಗುವಂಥ ಜಾಗ ಅದು. ಆ್ಯಂಡ್ ನೋಡ್ಬೋದು, ಫುಲ್ಲು ಸುತ್ತಲೂ ಕಾಡುಗಳು. ಆ್ಯಂಡ್ ಇಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಕೋತಿಗಳಿದ್ದಾವೆ. ತುಂಬಾ ಹುಷಾರಾಗಿರಬೇಕು. ಈ ಮಂಕೀಸ್ ಸಿಕ್ಕಾಪಟ್ಟೆ ತರಲೆಗಳು. ನಾವು ವಾಪಸ್ ಬರ್ತಾ ನೋಡಿದ್ವಿ, ಎಷ್ಟೊಂದು ಜನದ್ದು ಬ್ಯಾಗು ಬಟ್ಟೆಗಳೆಲ್ಲ ಕಿತ್ಕೊಂಡು ಹೋಗ್ತಾಯಿತ್ತು. ನಾನೇನು ಫೋಟೋ ತೋರಿಸಿದ್ನಲ್ಲ ಅದು ನಮ್ಮ ಡ್ರೈವರ್ದು. ಫಾರ್ ಸೇಫರ್ ಸೈಡ್ ಫೋಟೋ ತೊಗೊಂಡಿಟ್ಕೊಂಡಿದ್ವಿ. ಏನಕ್ಕೆ ಅಂದರೆ ನಮಗೆ ವಾಪಸ್ ಬಂದಮೇಲೆ ಮರ್ತೋಗ್ಬಾರ್ದಲ್ವ, ಗಾಡಿ ನಂಬರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಮರ್ತೋಗ್ಬಾರ್ದಲ್ವ, ಅದಕ್ಕೆ. ಸೊ ಒಂದಿಷ್ಟು ತಿನ್ನೋಕ್ಕೆ ತೊಗೊಂಡು ಹೋಗಿದ್ವಿ ಸಿಕ್ಕಾಪಟ್ಟೆ ನಾವು. ಕೆಲವೊಂದು ದಿನ ನಾನು ಗಾಡಿನೆಲ್ಲ ಇಟ್ಬಿಟ್ಟು ಅವ್ರಿಗೆ ಹೇಳಿದ್ದೆ, ನಾನು ಸರ್ ಇಲ್ಲೇ ಇಡ್ತಾಯಿದ್ದೀವಿ, ಸುಮ್ಮನೆ ಟ್ರೆಕ್ಕಿಂಗ್ ಹೋಗಬೇಕಲ್ಲ, ಒಂದು ಎಷ್ಟು 300 ಮೀಟ್ರು 400 ಮೀಟ್ರು ನಾವು ಟ್ರೆಕ್ಕಿಂಗ್ ಹೋಗಬೇಕು, ಇಲ್ಲಿಂದ ಎಲ್ಲ ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಟ್ಟು ಹೋಗ್ತೀವಿ ಅಂತ ಹೇಳಿದೆ. ಸೊ ಇಟ್ಟು ಹೋಗಿ ವಾಪಸ್ ಬಂದಮೇಲೆ ಅವ್ರು ಹೇಳಿದ್ರು, ನಿಮ್ಮ ಒಂದಿಷ್ಟು ಈ ಮೂಂಗ್ ದಾಲ್ದೆಲ್ಲ ಪ್ಯಾಕೆಟ್ಸ್ ನಮ್ಮ ಡ್ಯಾಡಿ ತೊಗೊಂಡಿದ್ರು, ಆ ಪ್ಯಾಕೆಟ್ನೆಲ್ಲ ಕೋತಿಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಂತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಆಗಲೇ ನಾನು ಏನು ಹೇಳ್ತಾಯಿದ್ದೆ ಅಂದರೆ, ವಾಪಸ್ ಬರ್ತಾನೂ ಅಷ್ಟೇ ಎಷ್ಟೊಂದು ಜನಕ್ಕೆ ಬ್ಯಾಗು ಬಟ್ಟೆಗಳು ಎಲ್ಲ ಕಿತ್ಕೊಂಡ್ಬಿಟ್ಟಿತ್ತು. ನಾವು ಕೂಡ ಅಷ್ಟೇ ಜಸ್ಟ್ ಒಂದೇ ನಿಮಿಷ ಮಿಸ್ ಆಗಿದ್ದಕ್ಕೆ ಸಿಹಿ ಬಟ್ಟೆಗಳೆಲ್ಲ ಹಿಡ್ಕೊಂಡು ಕೂತ್ಕೊಂಡಿದ್ವು. ಸೊ ಆವಾಗ ಅದ್ರಲ್ಲಿ ಹೋಗ್ಬಿಟ್ಟು ಐ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೋತಿ ಕೈಯಿಂದ ಬಟ್ಟೆಗಳನ್ನ ಇಸ್ಕೊಂಡು ವಾಪಸ್ ಬಂದಿದ್ದರು. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ. ಸೊ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ನೀವು ನೋಡಿದ್ರಲ್ಲ ಎಷ್ಟು ಮಡ್ ರೋಡ್ ಇದೆ. ಈ ಜರ್ನಿನೇ ಒಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು 9 ಕಿಲೋಮೀಟರ್ ಆಗುತ್ತೆ. ಹತ್ರ ಒಂದು 30-40 ಮಿನಿಟ್ಸ್ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಮಡ್ ರೋಡ್, ತುಂಬಾ ಕಚ್ಚಾ ರೋಡ್. ನಮಗೆ ಬ್ಯಾಕ್ ಪೇನ್ ಅಂತೂ ಖಂಡಿತ ಬರುತ್ತೆ. ಯಾರಿಗನ್ನ ತುಂಬ ಜಾಸ್ತಿ ವಯಸ್ಸಾಗಿರೋರಿದ್ದರೆ ಈ ಪ್ಲೇಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ದ ಕರೆಕ್ಟ್ ಸೀಸನ್. ನಾವು ಹೋಗಿರೋದು ಫೆಬ್ರವರಿನಲ್ಲಿ. ನೀವು ಇವಾಗ ಮೇ ಈ ಥರ ಎಲ್ಲ ಹೋಗ್ತೀನಿ ಅಂದರೆ ತುಂಬ ಬಿಸಿಲಿರುತ್ತೆ. ದಯವಿಟ್ಟು ಈ ಟೈಮಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನಾನು ಈ ವರ್ಷ ಹೋಗಲೇಬೇಕು ಅಂದರೆ ಜೂನ್ ಅಥವಾ ಈ ಥರ ಮಳೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೋಗಿ ಬಂದುಬಿಡಿ. ಮಳೆ ಎಲ್ಲ ಸ್ಟಾರ್ಟ್ ಆದಮೇಲೆ ಇಲ್ಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಈವನ್ ಗೋವಾನಲ್ಲೂ ಅಷ್ಟೇ ಬೀಚಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಮಳೆ ಆದಾಗ ತುಂಬ ಜಾಸ್ತಿ ನೀರಿರುತ್ತೆ. ಹಾಗಾಗಿ ಒಂದು 3 or 4 ಮಂತ್ಸ್ 4 or ಎಷ್ಟು ತಿಂಗಳುಗಳು ಇದನ್ನು ಫುಲ್ಲು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಯಾರೂ ಹೋಗೋಂಗಿರಲ್ಲ. ಅಂದರೆ ಅಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಬಟ್ ಟೂರಿಸ್ಟ್ ಎಲ್ಲ ಹೋಗೋ ಥರ ಇರೋದಿಲ್ಲ. ಸೊ ಹಾಗಾಗಿ ಈ ಥರ ಪ್ಲೇಸಸ್ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇದೇನು ಬ್ರಿಡ್ಜ್ ಇದೆ ಅಲ್ವಾ, ಇದು ಕೂಡ ಅಷ್ಟೇ. ನೀವೇನನ್ನ ಇವಾಗಷ್ಟೇ ಸೀಸನ್ ಓಪನ್ ಆಗಿದೆ ಅಥವಾ ಇವಾಗಷ್ಟೇ ಜಸ್ಟ್ ಮಳೆಗಾಲ ಮುಗಿದಿದೆ ಅಂತಂದರೆ, ನೀವು ತುಂಬ ಯಂಗ್ಸ್ಟರ್ ಆಗಿದ್ರೆ ಮಾತ್ರ
ಹೋಗಿ ಮಕ್ಕಳನ್ನ ಎತ್ಕೊಂಡು ಈ ಥರ ವಯಸ್ಸಾಗಿರೋರನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗಕ್ಕೆ ಏನಕ್ಕೆ ಅಂದರೆ ಇದ್ರ ಮೇಲ್ಗಡೆ ಕೂಡ ತುಂಬ ನೀರು ಹೊಡಿತಾ ಇರುತ್ತೆ. ನನ್ನ ಫ್ರೆಂಡ್ ಕೂಡ ಹೋದವರೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ನಿಮಗೆ ಕ್ಲೀನಾಗಿ ಚೆಕ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ಯಾವುದೇ ಪ್ಲೇಸ್ಗಾದರೂ ಅಷ್ಟೇ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ ಹೋಗೋದು ಬೆಟರ್ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನಮ್ಮ ಟ್ರೆಕ್ಕಿಂಗ್ ನಡೀತಾ ಇದೆ. ಇವಾಗ ಸ್ಲೋ ಆಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅರ್ಧ ಜರ್ನಿ ಆದಮೇಲೆ ಒಂದು ಪ್ಲೇಸ್ ಇರುತ್ತೆ, ಒಂದು ಬಾಕ್ಸ್ ಥರ ಮಾಡಿಟ್ಟಿದ್ದಾರೆ. ಅಲ್ಲಿ ನಾವು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ಬೋದು. ಯಾರಾದರೂ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. उधर देखो फोन फोन ಸೊ ನಮ್ಮಮ್ಮ ನೋಡಿ, ಹೇ ವೀಣಾ ಬಾ ಬಾ ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅಂತ. ಅವ್ರಿಗೆ ಗೊತ್ತು ನಿನ್ನೆ ಥರನೇ ನಾನು ವಾಪಸ್ ನೀರು ನೋಡ್ಕೊಂಡು ಹಂಗೆ ವಾಪಸ್ ಬರ್ತೀನಿ ಅಂತ, ಆಡೋಕ್ಕೆ ಹೋಗಲ್ಲ ಅಂತ. ಸೊ ಹಾಗಾಗಿ ನನ್ನನ್ನು ಕರೀತಾಯಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀರು ಸ್ವಲ್ಪ ಕಮ್ಮಿ ಇದೆ. ಕಮ್ಮಿ ಇರೋದ್ರಿಂದನೇ ನಮಗೆ ಆಡೋಕ್ಕೆ ಬಿಟ್ಟಿದ್ರು. ಆ್ಯಂಡ್ ಮೇಲ್ಗಡೆ ನೀವು ನೋಡಿದ್ರಲ್ಲ ಟನಲ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ ಟ್ರೈನ್ ಹೋಗೋದು ಎಷ್ಟು ದೊಡ್ಡ ಜಾಗ ಇರುತ್ತೆ. ನಾವು ಅಷ್ಟು ಕೆಳಗಡೆ ಇದ್ದೀವಿ. ಆ್ಯಂಡ್ ನೀರ್ದು ಅಷ್ಟೇ ತುಂಬ ಡೇಂಜರ್ ಇರುತ್ತೆ. ತುಂಬ ಜಾಸ್ತಿ ನಾವು ಆಡೋಕ್ಕಾಗಲ್ಲ, ಕಲ್ಲುಗಳೆಲ್ಲ ಇರುತ್ತೆ. ಆ್ಯಂಡ್ ಅದೆಲ್ಲ ಆದಮೇಲೆ ಇಲ್ಲಿ ಸ್ಪೈಸ್ ಪ್ಲಾಂಟೇಶನ್ದೆಲ್ಲ ಇರುತ್ತೆ. ಇಲ್ಲಿ ನಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಬಫೆ ಇರುತ್ತೆ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ಫಿಶಸ್ ಎಲ್ಲ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ಸ್ಗೆ ಸ್ವಲ್ಪ ಅಷ್ಟು ಒಳ್ಳೆಯ ಆಪ್ಷನ್ ಅಲ್ಲ ಅನ್ಕೊತೀನಿ. ಬಟ್ ನಾನ್ ವೆಜಿಟೇರಿಯನ್ಸ್ಗೆ ಫಿಶಸ್, ಬಾಂಗ್ಡಾ ಫಿಶಸ್ ಎಲ್ಲ ಚೆನ್ನಾಗಿರುತ್ತೆ. ನಾವಲ್ಲಿ ಏನು ಉಳ್ಕೊಂಡಿದ್ವಲ್ಲ ಬಾಗ ಬೀಚ್ ಹತ್ರ, ಜಸ್ಟ್ ಒಂದು ಫಿಶ್ಗೆ 150 ರುಪೀಸು, 2 ಫಿಶ್ ಅನಿಸುತ್ತೆ, 2 ಫಿಶ್ಗೆ 150 ರುಪೀಸ್ ಅಂತ ಹೇಳ್ತಾರೆ. ಸೀ ಶೋರೆಲ್ಲೇ ಅಷ್ಟು ಕಾಸ್ಟ್ಲಿ ಹೇಳ್ತಾರೆ. ಸೊ ಈ ಬಫೆ ಎಲ್ಲ ಕೊಟ್ಟಾಗ ಇಟ್ಸ್ ವರ್ತ್ ಅಂತ ನಂಗೆ ಅನಿಸುತ್ತೆ. ಬಫೆ ಅಂದರೆ ಅನ್ಲಿಮಿಟೆಡಾಗಿ ನಾವು ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ಆಗಲೇ ಹೇಳಿದಾಗೆ ಟೂರಿಸ್ಟ್ ಪ್ಲೇಸಲ್ಲಿ ಊಟ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ಈ ಥರ ಪ್ಯಾಕೇಜಸ್ ತೊಗೊಂಡ್ರೆ ನಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ ಊಟ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ದಾಲ್ ಆಗಿರ್ಬೋದು, ದಾಲ್ ಕೂಡ ತುಂಬ ಚೆನ್ನಾಗಿತ್ತು. ಚಪಾತಿ, ದಾಲ್, ಫಿಶ್ ಆ್ಯಂಡ್ ರೈಸ್, ರಸಮ್, ಸಾಂಬಾರ್, ಆಮೇಲೆ ಚಿಕನ್ ಕರಿ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ. ಸೊ ಇದೆಲ್ಲ ಆದಮೇಲೆ ಸ್ಪೈಸ್ ಪ್ಲಾಂಟೇಷನ್ಗೆ ನಮಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೆ, ಇಲ್ಲಿ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಈ ಎಕ್ಸ್ಪ್ಲನೇಷನ್ ಏನು ಮಾಡೋರು ಇರ್ತಾರಲ್ಲ, ಗೈಡ್ ಸ್ಪೈಸ್ ಪ್ಲಾಂಟೇಷನ್ದು, ಅದ್ರನ್ನೆಲ್ಲ ಎಕ್ಸ್ಪ್ಲನೇಷನ್ ಮುಗಿಸ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ನಾವು ಊಟ ಮಾಡ್ತಾಯಿದ್ವಿ. ಅವರು ನಮಗೇನು ಕರ್ಕೊಂಡು ಹೋಗಿರ್ತಾರಲ್ಲ, ಈ ಟೂರಿಸ್ಟ್ ಈ ಗೈಡ್ ಏನಿರ್ತಾರಲ್ಲ, ನಮ್ಮ ಇನ್ಚಾರ್ಜ್ ಅವ್ರು ಕೇಳಿದ್ರು, ಇವಾಗ ತಾನೇ ಊಟಕ್ಕೆ ಕೂತಿದ್ದೀವಿ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಸೊ ಅದಾದಮೇಲೆ ಮತ್ತೆ ಕೇಳಿದ್ರೆ ಅವರು, ನೀವು ಬರಲಿಲ್ವಲ್ಲ ಅದಕ್ಕೆ ನಾವು ತೋರ್ಸೋಕ್ಕಾಗಲ್ಲ ಅಂತಂದರು. ಸರ್ ನೀವು ಕರೆದಾಗೇ ಜಸ್ಟ್ ಒಂದು ರೋಟಿ ತಿಂತಾಯಿದ್ದೆ ನಾನು, ಅದಕ್ಕೋಸ್ಕರ ಬರಲಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನಮ್ಮನ್ನು ಮತ್ತೆ ಹೋಗಿ ರಿಕ್ವೆಸ್ಟ್ ಮಾಡಿ ಮತ್ತೆ ಇನ್ನೂ 4 ಜನ ಯಾರ್ಯಾರು ನೋಡಿರಲಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಆಮೇಲೆ ಲಾಸ್ಟಲ್ಲಿ ಬರ್ತಾ ಅವ್ರು ಹೇಳಿದ್ರು, ಸರ್ ನೀವು ತುಂಬ ಸ್ವೀಟಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ರಲ್ಲ, ಅದೇ ನೀವೇನನ್ನ ಸ್ವಲ್ಪ ಕೋಪದಿಂದ ಈ ಥರ ದರ್ಪ ತೋರಿಸಿದ್ರೆ ನಾನು ನಿಮಗೆ ತೋರಿಸ್ತಿರ್ಲಿಲ್ಲ. ನೀವು ತುಂಬ ಚೆನ್ನಾಗಿ ನನಗೆ ರೆಸ್ಪೆಕ್ಟ್ ಕೊಡ್ರಿ, ಅದಕ್ಕೆ ನಿಮಗೆ ಇನ್ನೊಂದು ಸಲ ಅರೇಂಜ್ ಮಾಡಿಸ್ದೆ ಅಂತ ಹೇಳಿದ್ರು. ಸೊ ಅದಕ್ಕೆ ತುಂಬ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ನಮ್ಮ ಟೂರ್ ಅಷ್ಟು ಚೆನ್ನಾಗಿರುತ್ತೆ. ಗೋವಾದಲ್ಲಿ ಜನ ತುಂಬ ಚೆನ್ನಾಗಿರ್ತಾರೆ, ತುಂಬ ಒಳ್ಳೆ ಜನ. ನಿನ್ನೆ ಕೂಡ ಅಷ್ಟೇ, ನಾನು ಅಲ್ಲಿ ಏನು ಐಲ್ಯಾಂಡ್ಗೆ ಹೋಗಿದ್ವಲ್ಲ, ಅಲ್ಲಿ ಸಾಯಂಕಾಲ ನಮಗೆ ತುಂಬ ಹಸುವಾಗ್ಬಿಟ್ಟಿತ್ತು. ನಾನು ಡ್ರೈವರ್ಗೆ ಹೋಗಿ ಕೇಳಿದೆ, ಏನಾದರೂ ಇದೆಯಾ ತಿನ್ನೋಕ್ಕೆ ಅಂತ ಕೇಳಿದಾಗ ಅವರು ಇನ್ನೊಂದು ಗಾಡಿನಲ್ಲಿ ತಮಗೆ ಅಂತ ಒಂದಿಷ್ಟು ಪೈನಾಪಲ್ಸ್ ಎಲ್ಲ ಇಸ್ಕೊಂಡಿದ್ರು. ಒಂದು 2 ನಿಮಿಷ ಕೂತ್ಕೊಳ್ಳಿ ಅಂತ ನನಗೆ ಅವ್ರ ಹತ್ರನೇ ಅಲ್ಲಿ ಕೂಡಿಸ್ಕೊಂಡು
ಪೈನಾಪಲ್ ಎಲ್ಲ ಕಟ್ ಮಾಡಿ ಒಂದು 4-5 ನಮ್ಮೆಲ್ಲರಿಗೂ ಸೇರಿ ಒಂದು 4-5 ಪೈನಾಪಲ್ ಕೊಟ್ಟು ಕಳಿಸಿದ್ರು. ಸೊ ಇಲ್ಲಿ ನೋಡ್ಬೋದು ಸ್ಪೈಸ್ ಪ್ಲಾಂಟೇಶನ್ ಏನಿದೆ, ಇಲ್ಲಿ ಕೂಡ ಅಷ್ಟೇ ರೂಮ್ಸ್ ಉಳ್ಕೊಳಕ್ಕೆ ಇರುತ್ತೆ. ಇಲ್ಲಿ ಒಂಥರ ಹಟ್ ಥರ ಎಲ್ಲ ಇದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ದೂದ್ಸಾಗರಲ್ಲ ನಾನು ಉಳ್ಕೊತೀವಿ ಅಂತಂದರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್. ಬಟ್ ರೈನಿ ಸೀಸನಲ್ಲಿ ಅವಾಯ್ಡ್ ಮಾಡಿ. ಐ ಥಿಂಕ್ ಅಲ್ಲೋ ಇರಲ್ಲ ಅನ್ಕೊತೀನಿ. ಏನಕ್ಕೆ ಅಂದರೆ ಈ ಥರ ಪ್ಲೇಸಸ್ಸಲ್ಲೆಲ್ಲ ರೈನಿ ಸೀಸನ್ ಇಸ್ ನಾಟ್ ಸೂಟೇಬಲ್ ಅನಿಸುತ್ತೆ. ಅಕಸ್ಮಾತ್ ರೂಮ್ ಓಪನ್ ಇದ್ರೂ ರೈನಿ ಸೀಸನಲ್ಲಿ ಈ ಥರ ಪ್ಲೇಸಸ್ಗೆ ಹೋಗಬೇಡಿ. ಲೀಚಿಸ್ಸು ಆಮೇಲೆ ಹುಳುಗಳು ಎಲ್ಲ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ದಿಸ್ ಇಸ್ ದ ಬೆಸ್ಟ್ ಟೈಮ್. ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಬರ್ಬೋದು. या हम लोग का बड़े लोगों को जब स्टोमक पेन होता है, 1 गिलास गर्म पानी, आधा चम्मच नमक और आधा चम्मच व्हाइट पेपर पाउडर मिक्स करके पीने से स्टोमक का जो पेन है ये बहुत तीखा होता है, क्योंकि ये स्ट्रेट होता है, सनलाइट डायरेक्टली इसको पड़ता है पेरी पेरी को. आप लोग मिर्ची वगैरह देखते हैं लिप्स का बीच में रहते हैं. ಅವರೆಲ್ಲ ಸ್ಪೈಸಸ್ ಬಗ್ಗೆ ಅದ್ರ ಗುಣಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಅಷ್ಟೇ ಕೇಳ್ಕೊಬೇಕಾದ್ರೆ ಅಷ್ಟೇ ನೆನಪಿರುತ್ತೆ. ಅದಾದಮೇಲೆ ಮನೆಗೆ ಬಂದಮೇಲೆ ನಿಜವಾಗ್ಲೂ ಏನೇನಂತ ನಿಜವಾಗ್ಲೂ ನೆನಪಿರಲ್ಲ. ಇದು ವಾಪಸ್ ಬರ್ತಾ ಸಿಕ್ಕಾಪಟ್ಟೆ ಟಯರ್ಡ್ ಫೇಸಸ್ ನೀವು ನೋಡ್ಬೋದು. ಇದಾದಮೇಲೆ ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಮ್ಮ ಹತ್ರ ಸಿಯುನ ಬಿಟ್ಬಿಟ್ಟು ಮಲಗಿಸ್ಬಿಟ್ಟು ಸ್ವಲ್ಪ ಹಾಗೆ ಬಂದ್ವಿ. ಇದು ನೋಡ್ಬೋದು ಈ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇಗೋಸ್ಕರ ಫುಲ್ ಎಲ್ಲ ಅರೇಂಜ್ ಮಾಡಿದರು. ಇದು ನಾನು ನಿನ್ನೆನೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಾಗಾ ಬೀಚ್ ಮತ್ತು ಕಲ್ಲಂಗಡಿ ಬೀಚ್ ಬಂದುಬಿಟ್ಟು ಸ್ಟ್ರೇಟ್ ಲೈನಲ್ಲಿದೆ. ವಾಕ್ ಮಾಡ್ಕೊಂಡು ಹೋದರೆ ಇನ್ನೊಂದು ಬೀಚ್ ಸಿಕ್ಕುತ್ತೆ. ಆ್ಯಂಡ್ ಅದೇ ಥರ ಈ ಸ್ಟಾಲ್ಸ್ ನೋಡ್ಬೋದು. ಈ ಥರ ಎಲ್ಲ ಏನು ಹಾಕಿದ್ದಾರೆ ಫುಲ್ ಕಲರ್ಫುಲ್ಲಾಗಿರುತ್ತೆ. ಈ ಥರ ಬಂದುಬಿಟ್ಟು ಇವೆರಡೇ ಬೀಚಲ್ಲಿ ನಿಮಗೆ ಗೋವಾದಲ್ಲಿ ಸಿಕ್ಕೋದು. ಅದರ್ವೈಸ್ ಪ್ರೈವೇಟ್ ಬೀಚಸ್ ಎಲ್ಲ ಇರುತ್ತೆ. ಬಟ್ ಅದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಇನ್ನು ಹೋಟ್ಲವ್ರದ್ದು ಪ್ರೈವೇಟ್ ಬೀಚಸ್ ಇರುತ್ತೆ. ಬಟ್ ಇಲ್ಲಿ ನಮ್ಮಂಥವ್ರಿಗೆ ಓಪನ್ ಆಗಿ ಏನು ಎಕ್ಸ್ಟ್ರಾ ಎಂಟ್ರಿ ಫೀಸ್ ಇಲ್ದಿರ ಎಲ್ಲ ಈ ಥರ ಹೋಗ್ಬಿಟ್ಟು ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಎರಡೇ ಪ್ಲೇಸಲ್ಲಿ ನಿಮಗೆ ಸಿಕ್ಕೋದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಹೋಲ್ ನೈಟ್ ಇರುತ್ತಂತೆ. ಇವತ್ತು ಅಂದರೆ ನಾವೇನು ಇವತ್ತು ಹೋಗಿದ್ದೀವಲ್ಲ ಅದ್ರ ನೆಕ್ಸ್ಟ್ ದಿನ ಎಲೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು 12 o'clockಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಎನಿವೇಸ್ ಅವರು ಹೋಲ್ ನೈಟ್ ಇಟ್ಟಿದ್ರು ನಮಗೆ ಏನೂ ಯೂಸ್ ಇರಲಿಲ್ಲ. ಯಾಕೆ ಅಂದರೆ ಜಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ನಾವು ಅಲ್ಲಿ ಬೀಚಲ್ಲಿ ಒಂದು ಚೇರು ಮತ್ತು ಅದೆಲ್ಲ ಹಾಕಿರ್ತಾರಲ್ಲ ಅಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 500 rupeesಗೆ ನಾನು ಆರ್ಡರ್ ಮಾಡಬೇಕು. ಸೊ ಹಾಗಾಗಿ ಮಾಕ್ಟೇಲ್ ಮತ್ತು ಐಸ್ ಕ್ರೀಮ್ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡ್ತಾಯಿದ್ವಿ. ಆ ಹುಡುಗ ನಮ್ಮ ಮುಂದೆನೇ ನಿಂತ್ಕೊಂಡಿದ್ದ. ಅಷ್ಟರಲ್ಲೇ ಕಾಲ್ ಬಂತು, ಸಿಯು ಎದ್ದಿದ್ದಾಳೆ ಬಾ ಅಮ್ಮ ಅಂತ. ಸೊ ಹಾಗಾಗಿ ಓಡೋಡ್ಕೊಂಡು ವಾಪಸ್ ಹೋದ್ವಿ. ಇದೆಲ್ಲ ಮುಂಚೆನೇ ಒಂದಿಷ್ಟು ಫೋಟೋಸ್ನ ತೊಗೊಂಡ್ವಿ. ಚೆನ್ನಾಗಿತ್ತು, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನೆನ್ನೆ ಕ್ಲಿಪ್ಪಿಂಗ್ ಇದು. ನೆನ್ನೆ ನಾನು ಐಲ್ಯಾಂಡ್ಗೆಲ್ಲ ಹೋಗಿ ಬಂದಮೇಲೆ ಒಂದು ಹಾಗೆ ಸ್ವಲ್ಪ ಓಡಾಡ್ಕೊಂಬರೋಣ, ನೋಡ್ಕೊಂಬರೋಣ, ಏನೇನೋ ಶಾಪಿಂಗ್ ನೋಡ್ಕೊಂಬರೋಣ ಅಂತ ಬಂದಿದ್ದು. ನೆನ್ನೆ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ, ಮಿಸ್ ಆಗೋಗಿದೆ. ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಶಾಪಿಂಗ್ ಚೆನ್ನಾಗಿರುತ್ತೆ, ನೈಸ್. ಬಟ್ ನಮ್ಮ ಥರ ಈ ಥರ ಏನೋ ಬ್ಯಾಂಗ್ಳೂರು ಅಥವಾ ಬೇರೆ ಸಿಟಿನಲ್ಲಿ ಎಲ್ಲನ ನೀವು ಇರ್ತೀರಿ ಅಂದರೆ ಅದ್ರ ಥರನೇ ಇರುತ್ತೆ, ಏನಂತ ಡಿಫ್ರೆನ್ಸ್ ಇರೋಲ್ಲ. ಆ್ಯಂಡ್ ಈ ಮಾರ್ಕೆಟ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇನ ಬೈ ಮಾಡ್ತೀನಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ನಮಗೆ ಮನೆಗೆ ಡೆಕೋರೇಟಿವ್ ಐಟಮ್ ಯುನೀಕ್ ಆಗಿರುವಂಥ ವಸ್ತುಗಳು ಬೇಕು ಅಂದರೆ ಇಲ್ಲಿ ಸಿಕ್ಕತ್ತೆ. ನಂಗೆ ನೋಡಿ ಬೇಜಾರಾಗ್ತಾಯಿತ್ತು. ಅಯ್ಯೋ ಯಾವಾಗ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನೋ ಇದನ್ನೆಲ್ಲ ಅಂತ, ಯಾವಾಗ ಮನೆ ಡೆಕೋರೇಟ್ ಮಾಡ್ತೀನೋ, ಯಾವಾಗ ನಮಗೆ ಆ ಫ್ರೀಡಮ್ ಬರುತ್ತೋ ನನಗೆ ಬೈ ಮಾಡೋದು ಅಂತ. ಬಟ್ ನಾನೇನು ಬೈ ಮಾಡಲಿಲ್ಲ. ನಾನು ಏನಾನ ಪರ್ಚೇಸಿಂಗ್ ಅಂತ ನಿಂತ್ಕೊಂಡ್ರೆ ಮುಗೀತು ಅಷ್ಟೇ. ಅಂಗಡಿಗೆ ಕೊಂಡ್ಕೊಂಡ್ಬಿಡ್ತೀನಿ, ಅಷ್ಟು ಲೆವೆಲ್ಗೆ ಹುಚ್ಚು ನನಗೆ ಈ ಥರ ಎಲ್ಲ ಕಲೆಕ್ಟ್ ಮಾಡೋದು. ಬಟ್ ಆದರೂ ಕಂಟ್ರೋಲ್ ಮಾಡಿಕೊಂಡು ಹಂಗಂಗೆ ಬೇಜಾರು ಮಾಡಿಕೊಂಡು ಅದ್ರಲ್ಲಿ ನನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಕರ್ಕೊಂಬಂದರು. ಜಸ್ಟ್ ಫೋಟೋ ತೊಗೊಂಡು ಬಂದೆ. ಆ್ಯಂಡ್ ನಿಮಗೋಸ್ಕರ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ. ಪ್ರೈಸಸ್ಸು ಅಷ್ಟೇ ತುಂಬ ಕಮ್ಮಿ ಇರುತ್ತೆ ಇಲ್ಲಿ ಮಾತ್ರ. ನಾನು ಬ್ಯಾಂಗ್ಳೂರಲ್ಲಿ ಕೇಳಿದಂಥ ಪ್ರೈಸ್ಗಿಂತನೂ ಇಲ್ಲಿ ತುಂಬ ಕಮ್ಮಿ ಇರುತ್ತೆ. ಬಟ್ ಅಗೇನ್ ಬಾರ್ಗೇನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಬಾರ್ಗೇನ್ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ರೇಟ್ಗೆ ಕೊಡ್ತಾರೆ. ನಿಮ್ಗೆ ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇಲ್ಲಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಗೆ ನೀವು ಬೈ ಮಾಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಪೀಸಸ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.